ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗವಪ್ಪುವೆಯ ಸಕಲೇಶ್ವರ ದೇವ, ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರೆಯ. ಬಸವಾದಿ ಪ್ರಮತರನ್ನು, ಎನ್ನ ಆರಾಧ್ಯ ಗುರುದೇವರನ್ನು, ಭೈರವೈಕ್ಯ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಯವರನ್ನ ಸ್ಮರಣೆಗೈದು ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಯವರಲ್ಲಿ ಮತ್ತೊಬ್ಬರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿರುವ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಸುತ್ತೂರಿನ ಪೂಜ್ಯ ಶಿವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಯವರಲ್ಲಿ ಶರಣ ಸಮರ್ಪಿಸಿ, ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಈ ಒಂದು ಎಲ್ಲ ವ್ಯವಸ್ಥೆಗಳಿಗೆ ಜವಾಬ್ದಾರಿ ಹೊತ್ತು ಸಮರ್ಥವಾಗಿ ನಿರ್ವಹಿಸ್ತಾ ಇರುವಂತಹ ಪೂಜ್ಯ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿಯವರಲ್ಲಿ ನಮಿಸಿ, ಅಧ್ಯಕ್ಷತೆಯನ್ನು ವಹಿಸಿದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರೇ, ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರೇ, ಪಬ್ಲಿಕ್ ಟಿ ವಿ ರಂಗನಾಥ್ರವರೇ, ಶ್ರೀಮತಿ ಮಾಲಾಶ್ರೀ ಅವರೇ, ಕುಮಾರಿ ಆರಾಧನಾ ಅವರೇ, ಡಾಕ್ಟರ್ ಸ್ವಪ್ನ ಸಿಂಧು ಅವರೇ, ಶ್ರೀ ಶಿವಸ್ವಾಮಿ ಅವರೇ, ರಾಕೇಶ್ ಸಿಂಗ್ ಅವರೇ, ಸೌಂದರ್ಯಗೌಡ ಅವರೇ, ಎಲ್ಲ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರಿಗೂ ಕೂಡ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರ 17ನೆಯ ಸಂಸ್ಥಾಪಕರ ದಿನಾಚರಣೆ ಹಾಗೂ BGA ಉತ್ಸವ 2025ರ ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದೊಂದು ಸಂತೋಷದ, ಸಂಭ್ರಮದ, ಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ. ಯಾವುದೇ ಒಂದು ಸಂಸ್ಥೆಯಲ್ಲಿ ಸಂಸ್ಥಾಪಕರನ್ನು ನೆನೆಸಿಕೊಳ್ಳುವಂಥದ್ದು ಅದೊಂದು ಸಂಸ್ಕೃತಿ, ಅದೊಂದು ಕೃತಜ್ಞತೆಯ ಒಂದು ಸಂಕೇತ ಆಗಿರುವಂಥದ್ದು. ಇವತ್ತು ಸಮಾಜದಲ್ಲಿ 2 ಗುಂಪುಗಳಿದೆಯಂತೆ, ಒಂದು ನೆನೆಸಿಕೊಳ್ಳುವಂತಹವರು, ಮತ್ತೊಂದು ಮರೆಯುವಂತಹವರು. ಇವತ್ತು ನಾವು ಹೆಚ್ಚಿನದಾಗಿ ಕಾಣುವಂತಹವರು ಮರೆಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೃತಜ್ಞತೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ, ಕೃತಜ್ಞತೆ ಅನ್ನುವಂಥದ್ದು ಜಾಸ್ತಿ ಆಗಬೇಕಾಗಿದೆ. ಹಾಗೆ ನೋಡಿದಾಗ ಯಾವುದೇ ಒಂದು ಕೆಲಸವನ್ನು ಮಾಡಿದಂತಹ, ಸೇವೆಯನ್ನು ಮಾಡಿದಂತಹ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮ ಆಗಿರುವಂಥದ್ದು. ಹಾಗೆ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಸಂಸ್ಮರಣೆಯ ಒಂದು ಪವಿತ್ರ ಕಾರ್ಯ ಇಲ್ಲಾಗ್ತಾ ಇದೆ. ಈ ನಮ್ಮ ಕನ್ನಡ ನಾಡು ಕಂಡಂತಹ ಸಂತ ಶ್ರೇಷ್ಠರಲ್ಲಿ ಒಬ್ಬ ಮುಂಚೂಣಿಯಲ್ಲಿ ನಿಂತು ಸಮಾಜವನ್ನು, ನಾಡನ್ನು ಕಟ್ಟಿದಂತಹ ಒಂದು ಕೀರ್ತಿ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರಿಗೆ ಸಲ್ಲುವಂತಹದ್ದು. ಅವರು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಸಂಸ್ಕಾರಯುತವಾದ ಬಗ್ಗೆ ಬೇಕಾದಂತಹ ಉತ್ತಮ ಮಾರ್ಗದರ್ಶನವನ್ನು ಬದುಕಿನ ತುಂಬ ಮಾಡಿದ್ದಾರೆ. ಜಾನಪದ ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲಗಳನ್ನು ಉಳಿಸುವುದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಪೂಜ್ಯರು ಮಾಡಿರುವಂಥದ್ದು ತಮ್ಮೆಲ್ಲರಿಗೆ ತಿಳಿದಿರುವಂತಹ ಸಂಗತಿ. ಅಂತಹ ಪೂಜ್ಯರನ್ನು ಪಡೆದಂತಹ ಈ ನಾಡೇ ಒಂದು ಧನ್ಯ ಅಂತ ಹೇಳಬೇಕಾಗಿರುವಂತಹದ್ದು. ಅವರು ಸ್ವಹಿತಕ್ಕಾಗಿ ಯಾವುದನ್ನು ಬಯಸಿದಂತಹ ಅವರಲ್ಲ. ಅವರ ಬದುಕು ಸಮಾಜಕ್ಕಾಗಿ, ನಾಡಿಗಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹದ್ದು. ಜೇಡರ ದಾಸಿಮಯ್ಯ ಅನ್ನುವಂತಹ ಒಬ್ಬ ಶರಣರು ಒಂದು ಮಾತನ್ನು ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕಾಲು ಮೀಸಲು ಶಿವನ, ಕೈ ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ, ಈ ಮೀಸಲ ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ ಅನ್ನುವ ಮಾತನ್ನು ಜೇಡರ ದಾಸಿಮಯ್ಯ ಹೇಳ್ತಾನೆ. ಹಾಗೆ ಪರಮ ಪೂಜ್ಯ ಲಿಂಗೈಕ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರು ಇಡೀ ಬದುಕಿನ ತುಂಬ ತಮ್ಮ ತನು, ಮನ, ಭಾವ ಎಲ್ಲವನ್ನು ಕೂಡ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಅವರು. ಸೇವಾ ಹಿ ಪರಮ ಗಹನೋ ಯೋಗಿನಾಮಪಿ ಅಗರ್ಮ್ಯ ಅನ್ನುವ ಹಾಗೆ ಸೇವೆಗೆ, ಸಮಾಜದ ಸೇವೆಯಲ್ಲೇ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಅವರು. ಅದಕ್ಕಾಗಿ ಅವರನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕಾಗಿರುವಂಥದ್ದು. ನಮ್ಮ ದೇಶದಲ್ಲಿ ಯಾವುದಕ್ಕೆ ಶಾಶ್ವತತೆ ಇದೆ ಅಂದರೆ ಅಮರತ್ವಕ್ಕೆ, ಅಂದರೆ ತ್ಯಾಗಕ್ಕೆ ಮಾತ್ರ ಅಮರತ್ವ ಅನ್ನುವಂತಹದ್ದಿದೆ.
ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅನ್ನುವ ಹಾಗೆ ಅವರ ತ್ಯಾಗ ಮತ್ತು ಸೇವೆಯಿಂದಾಗಿ ಇವತ್ತು ಅವರು ಅಮರತ್ವವನ್ನು ಹೊಂದಿರುವಂತಹ ಅವರು ಒಂದು ರೀತಿಯಲ್ಲಿ ವಿಶ್ವ ಕುಟುಂಬಿಗಳಾಗಿ ಬದುಕಿದಂತಹ ಅವರು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಭಾವ ಅವರಲ್ಲಿ ತುಂಬಿರುವಂತಹದ್ದಾಗಿತ್ತು. ಯಾರೇ ಬರಲಿ ಅಂಥವರೇ ಬರಲಿ, ಅವರಿಗೆ ಆ ಪ್ರೀತಿಯ ಮಾತೃ ವಾತ್ಸಲ್ಯವನ್ನು ಹರಿಸುವಂತಹ ಮಾತೃ ಹೃದಯಗಳಾಗಿದ್ದಂತಹ ಅವರು ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರು. ಅವರ ಒಂದು ಪವಿತ್ರ ಸ್ಮರಣೆಯನ್ನು ಸಂಸ್ಥೆಯ ಎಲ್ಲರೂ ಕೂಡ ಇವತ್ತು ಸ್ಮರಿಸಬೇಕಾಗಿರುವಂತಹದ್ದು ಅವರ ಕರ್ತವ್ಯ. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವ ಬಸವಣ್ಣನವರ ವಚನದಂತೆ ಅವರ ನೆನಹು ಅನ್ನುವಂಥದ್ದು ಎಲ್ಲರಿಗೂ ಒಂದು ರೀತಿಯಲ್ಲಿ ಸೂರ್ಯೋದಯ ಆಗುವಂತಹ ರೀತಿಯಲ್ಲಿರುವಂಥದ್ದು. ಅಂತಹ ಪೂಜ್ಯರ ಸಂಸ್ಮರಣೆಯ ಕಾರ್ಯಕ್ರಮ ಅನ್ನುವಂಥದ್ದು ನೆನಪ, ಅದರ ಜೊತೆಯಲ್ಲಿ ಬೀಜಿಯ ಉತ್ಸವ ಅನ್ನುವಂಥದ್ದನ್ನು ಮಾಡಿ ನಿಮ್ಮೆಲ್ಲರಿಗೆ ಸಂತೋಷವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅನ್ನುವ ಹಾಗೆ ಸಂತೋಷವನ್ನು 4 ಜನಗಳಿಗೆ ಹಂಚುವಂಥದ್ದು, ಸಂತೋಷವನ್ನು ಉಂಟು ಮಾಡುವಂಥ ಕೆಲಸ ಮಾಡಿದರೆ ಅದು ಭಗವಂತನಿಗೆ ಪ್ರಿಯವಾದಂತಹ ಕಾರ್ಯ ಅನ್ನುವ ಮಾತನ್ನು ಸ್ಮರಿಸಿಕೊಡ್ತಾ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಂಸ್ಕೃತಿ ಕ್ಷೇತ್ರದಲ್ಲಿ ಹೀಗೆ ಅವರು ಮಾಡಿದ ಈ ಒಂದು ನಾಡಿಗೆ ಬೇಕಾದಂತಹ, ಜನರಿಗೆ ಬೇಕಾದಂತಹ ಕಾರ್ಯಗಳು ಒಂದಲ್ಲ ಎರಡಲ್ಲ 100 ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ಜನಮಾನಸದಲ್ಲಿ ಒಂದು ಶಾಶ್ವತವಾದಂತಹ ಅಚ್ಚಳಿಯದ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವರ ಈ ಒಂದು ಸಂಸ್ಥಾಪಕರ ದಿನಾಚರಣೆಯನ್ನು ನಮ್ಮ ಪ್ರಕಾಶನಾಥ ಮಹಾಸ್ವಾಮಿಗಳವರು ಇದನ್ನು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ನೋಡಿದಾಗೆ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ 2 ಕಣ್ಣುಗಳು ಅಂದರೆ, ಒಂದು ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು, ಮತ್ತೊಂದು ಕಣ್ಣು ಪ್ರಕಾಶನಾಥ ಮಹಾಸ್ವಾಮಿಗಳವರು ಅಂತ ಹೇಳಬೇಕಾಗಿರುವಂತಹದ್ದು. ನಾನು ಕಂಡ ಹಾಗೆ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಎಲ್ಲ ಆಗುಹೋಗುಗಳಲ್ಲಿ ಅವರ ಆರೋಗ್ಯದಿಂದ ಹಿಡಿದು ಪ್ರತಿಯೊಂದರಲ್ಲಿಯೂ ಕೂಡ ಬಹಳ ಕಾಳಜಿಯನ್ನು ವಹಿಸಿದಂತಹವರು ಪ್ರಕಾಶನಾಥ ಮಹಾಸ್ವಾಮಿಗಳವರು. ಅವರ ತಾಯಿಯಂತೆ ಕಾಪಾಡಿ ಅವರ ಜೊತೆಯಲ್ಲಿ ಯಾವಾಗಲೂ ಇರುವಂತಹ ಕೆಲಸವನ್ನು ಮಾಡಿ ಅವರ ರಕ್ಷಣೆಯನ್ನು ಮಾಡುವಂತಹ, ಅವರ ಕೃಪೆಗೆ, ಅವರ ಆಶೀರ್ವಾದಕ್ಕೆ ಸಂಪೂರ್ಣವಾಗಿ ಪಾತ್ರರಾದಂತಹ ಅವರು ಇವತ್ತು ಪೂಜ್ಯರ ಜೊತೆಯಲ್ಲಿ ಈ ಸಂಸ್ಥೆಗಳನ್ನು ಬೆಳೆಸಿ ಸಮಾಜಕ್ಕೆ, ನಾಡಿಗೆ ಬೆಳಕು ನೀಡುವಂತಹ, ಜ್ಞಾನ ನೀಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವೆಲ್ಲರ ಅಭಿಮಾನ ಪಡಬೇಕಾಗಿರುವಂಥದ್ದು, ಸಂತೋಷ ಪಡಬೇಕಾಗಿರುವಂಥದ್ದು ನಾವು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರಕಾಶನಾಥ ಸ್ವಾಮೀಜಿಯವರು ಬಹಳ ಹಿಂದೆಯೇ ಹೇಳಿದರು. ಆದರೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾದ್ದರಿಂದ ಈ ಕಾರ್ಯಕ್ರಮಕ್ಕೆ ವೇಳೆಗೆ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಬರೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಪ್ರಕಾಶನಾಥ ಸ್ವಾಮಿಯವರು ಹೇಳಿದರು, ನೀವು ಎಷ್ಟೊತ್ತಾನ ಬರಲಿ, ಸಂಜೆವರೆಗೂ ನಡೀತಾ ಇರ್ತದೆ, ಯಾವಾಗಲೂ ಕೂಡ ಯಾವಾಗಲಾದರೂ ಬಂದು ಹೋಗಲೇಬೇಕು ಅನ್ನುವಂತಹ ಒಂದು ಆದೇಶ, ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದರಿಂದಾಗಿ ಈ ಕಾರ್ಯಕ್ರಮದಲ್ಲಿ ವಿಳಂಬವಾಗಿ ಬಂದೆ. ತಾವು ಅನ್ಯತಾ ಭಾವಿಸಬಾರದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯ ಶಿವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಯವರು ಸುತ್ತೂರಿನಿಂದ, ಮೈಸೂರಿನಿಂದ ಆಗಮಿಸಿದ್ದಾರೆ. ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರು ಬೆಂಗಳೂರಿನಿಂದಲೇ ಬಂದರೆ, ಆದಿಚುಂಚನದಿಂದಲೇ ಬಂದಿರಬೇಕು, ಕ್ಷೇತ್ರದಿಂದಲೇ ಆಗಮಿಸಿರುವಂತಹ ಅವರು. ಪೂಜ್ಯರಿಬ್ಬರ ಆಶೀರ್ವಚನ ಇರುವಂತಹದ್ದು. ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರು ಈ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಗಳಾಗಿ, ಇವತ್ತು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತಹ ಕುಮಾರಸ್ವಾಮಿಯವರು ಆಗಮಿಸಿದ್ದಾರೆ. ಜೊತೆಗೆ ಶೋಭಾ ಕರಂದ್ಲಾಜೆಯವರು ಕೂಡ ಬಂದಿದ್ದಾರೆ. ಮತ್ತಿತರ ಅತಿ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಆಗಮಿಸಿರುವಂತಹದ್ದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪೆ ಇರಲಿ, ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಯವರ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ, ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ಮುಕ್ತಾಯವನ್ನು ಕೊಡ್ತಾ ಇದ್ದೀನಿ.